Öyle çık. Öyle.
ಪ್ರಣಮಾಮ್ಯಹಂ ಶಿರಸಾ ದೇವಂ ಕೋಟಿ ಸೂರ್ಯ ಸಮಪ್ರಭಾ ಭಕ್ತವಾಸಂ ಸ್ಮರೆ ನಿತ್ಯಾಯುಷ್ಕಾಮಾತ ಸಿದ್ಧೇ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ ನಿನಗಿಂತಲೂ ಹನ್ಯ ದೈವವ ಕಾಣೆ ನಿನಗಿಂತಲೂ ಹನ್ಯ ದೈವವ ಕಾಣೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಬರಲಾರೆಯ ಸ್ವಾಮಿ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ
ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ನಮ್ಮನು ಕಾಯೋ ವಿನಾಯಕ. ನಮ್ಮನು ಕಾಯೋ ವಿನಾಯಕ. ಸಾಗರಕ್ಕೆ ಸಮಾನರಾದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಪೋಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕನ್ನಡಮ್ಮನ ದೇಗುಲವಾದ ಈ ನಮ್ಮ ಕರುನಾಡಿನಲ್ಲಿ ಸುಲಿದ ಬಾಳೆಹಣ್ಣಿನಂತೆ ಸುಲಲಿತವಾಗಿರುವ ಈ ನಮ್ಮ ಕನ್ನಡವು ಕಲೆ, ಸಾಹಿತ್ಯ, ಸಂಗೀತ, ನಾಟಕ ಮುಂತಾದ ಪ್ರಕಾರಗಳಲ್ಲಿ ತನ್ನದೇ ಆದಂತಹ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿಯೂ ಲಲಿತ ಕಲೆಗಳಲ್ಲಿ ಒಂದಾದ ಈ ನಮ್ಮ ನಾಟಕ ಕಲೆಯು ಒಂದು. ಹಿಂದೆ ರಾಜ ಮಹಾರಾಜರು, ವೀರಶ್ರೇಷ್ಠ ಪುರುಷರು ಹಾಳಿ ಹಳಿದು ಹೋದಂಥ ಈ ಕಥಾಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ದೃಶ್ಯ ಕಾವ್ಯವಾಗಿದೆ. ಎಂದಾದರೂ ನೀನೆಂದೆಂದಿಗೂ ಕನ್ನಡವಾಗಿರು ಎಂಬ ಕವಿ ಕುವೆಂಪು ವಾಣಿಯಂತೆ ಈ ದಿನ ಮಲೆ ಮಾದೇಶ್ವರನ ಜ್ಞಾನವನ್ನು ಮಾಡುತ್ತಾ ಒಂದು ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಓಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ. ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ. ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ. ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ, ಅಭಯ ನೀಡೆಯ. ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ. ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ. ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಹೇಳುವೆ. ನಾ ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಹೇಳುವೆ. ಸ್ವಾಮಿ ನಿಮ್ಮ ಹೆಸರ ಹೇಳುವೆ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ. ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ. ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ. ಹಿಮಗಳಂತೆ ಕರಗಿ ಬೀಳುವೆ. ಬೆಳ್ಳಿ ಬೆಟ್ಟದ
ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರೆಯ ನನಗೆ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರೆಯ ಸ್ವಾಮಿ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ. ಇಂತಹ ರಂಗ ಕಲೆಗಳನ್ನು ಉಳಿಸಿ ಬೆಳೆಯುವ ಸಲುವಾಗಿ ಈ ದಿನ ಕಗ್ಗಲಹಳ್ಳಿ ಗ್ರಾಮದಲ್ಲಿ ಮಲೆ ಮಾದೇಶ್ವರ ಆಲರ್ವಿಯ ಪ್ರಯುಕ್ತ ಇಂದು ಸಂಪೂರ್ಣ ರಾಮಾಯಣ ಎಂಬ ಭಕ್ತಿ ಪ್ರಧಾನವಾದ ನಾಟಕವನ್ನು ಸಂಗೀತ ನಿರ್ದೇಶಕರು ಬೆಳ್ಳಿ ಕಿರೀಟ ಪುರಸ್ಕೃತರು ಆದಂತಹ ಎನ್ ಮೂರ್ತಿ ಅವರ ದಕ್ಷ ನಿರ್ದೇಶನದಲ್ಲಿ ಈ ದಿನ ಸಾಗರಪಡಿಸುತ್ತೇವೆ. ಮಣಿಕಂಠ ಕಲಾ ಬಳಗರಾದ ನಾವುಗಳು ಯಾವ ಪಾತ್ರ ವರ್ಗದಿಂದಾಗಲಿ ತಪ್ಪು ತೊದಲುಡಿ ಕಂಡು ಬಂದರೆ ಅಂತಕ್ಷೀರ ನ್ಯಾಯದಂತೆ ನಮ್ಮನ್ನು ಪರಿಗಣಿಸಿ ಅರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕೆಂದು ಈ ಸೂತ್ರಧಾರಿಯ ಸವಿನಯ ಪ್ರಾರ್ಥನೆ. ಪವಮಾನ 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 ಜಗದ ಪ್ರಾಣ ಶಂಕರುಷಣ ಭವಭಯಾರಣ್ಯ ಗಹನ ಗಹನ ಸವಣಪೆ ಮೊದಲಾದ ನವವಿಧ ಭಗುತಿಯ ತವ ಕದಿನಲ್ಲಿ ಕವಿಜನ ಪ್ರಿಯ ಶ್ರವಣಪೆ ಮೊದಲಾದ ನವವಿಧ ಭಗುತಿಯ ತವ ಕದಿನಲ್ಲಿ ಕೊಡು ಕವಿಜ
ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಹನ ಗಹನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. दशरथ महाराज की बहुपरा, दशरथ महाराज की बहुपरा, दशरथ महाराज बहुपरा. ಸುಮಂತ್ರ ಗುರುದೇವ ರಾಜೇಂದ್ರ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ. ಸುಮಂತ್ರ ಸಂತ ಸಾಧಿಂಧಾನೆ ಸುಮಂತ್ರ ಸಂತ ಸಾಧಿಂಧಾಲೆ ಸಂತ ಸಾಧಿಂಧಾಲೆ ರಾಮಚಂದ್ರ ಗಿರಿರಾಜ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ. ಗುರುದೇವ ಸುಮಂತ್ರ ಕೋಶಲ ದೇಶಾವ ಆಶೀಸಿ ರಾಮನಿಗೆ ಕೋಶಲ ದೇಶಾವ ಆಶೀಸಿ ರಾಮನಿಗೆ ಕೇಸಿಯಲ್ ಪಟ್ಟಾವ ಸುಮಂತ್ರ ಲೇಸಿಯನ್ ಪಟ್ಟಾವ ಲೇಸಿಯನ್ ಪಟ್ಟಾವ ಆಸೆಯಿಂದ ಕಟ್ಟುವೆ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ. ಸುಮಂತ್ರ ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳೇ ರಾಜೇಂದ್ರ
ನಾನಾದರೂ ಈ ಕೋಶಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ಕಾರಣ ಈ ಸಾಮ್ರಾಜ್ಯವನ್ನು ನನ್ನ ಜ್ಯೇಷ್ಠನು ಶ್ರೇಷ್ಠನೂ ಆದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ಪೂಜ್ಯರೇ. ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕ ಚೆಲ್ಲ ಸಂತಸ ಲೋಕ ಚೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಕಾಯುವನವ ಲೋಕಲೋಕವ ಕಾಯುವನವ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲದೆ ದೇವತೆಗಳಿಗೂ ಸಂತೋಷವಾಗಿರುವಾಗ ನನ್ನ ಅನಿಸಿಕೆಯೂ ಬೇಕೆ. ಬಹಳ ಸಂತೋಷ, ಬಹಳ ಸಂತೋಷ. ಸಂತೋಷ ಗುರುದೇವ, ಸಂತೋಷ, ಬಹಳ ಸಂತೋಷ. ಸುಮಂತ್ರ, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವರಾಗಿ. ತಿಳಿಸುತ್ತೇನೆ. ಕೋಸಲ ದೇಶಕ್ಕೆ ಬಂದಿದೆ ಸುಮತಿ ದೇವ ಮಾನವರೆಲ್ಲ ಸಂತಸ ಪಡುವಂತ ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಸುಮತಿ ದೇವ ಮಾನವರೆಲ್ಲ ಸಂತಸ ಪಡುವಂತ ಸಲ ದೇಶಕ್ಕೆ ಬಂದಿದೆ ಸುಮತಿ ಈ ದಿನ. ಮಹಾಪ್ರಭು, ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಸಾರ್ವಭೌಮ ಸುಮಂತ್ರ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪರಿಜನರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಸಹ ಆನಂದವೇ ಸರಿ. ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬರುವರಾಗಿ. ಮಹದಾಜ್ಞೆ. ಗುರುದೇವ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸುವರಾಗಿದೇವ. ಅಗತ್ಯವಾಗಿ. ರಾಜೇಂದ್ರ, ಪೂಜ್ಯರೇ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು
ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಎಂದು ಏನನ್ನು ಕರೆಸಿದ ಪರೇ ಜನಕ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಕುಮಾರ. ಜನಕ ನನ್ನನ್ನು ಕರೆಸಿದ ಕಾರಣವೇನು? ಕಂದ, ನಿನ್ನನ್ನು ಕರೆಸಿದ ಕಾರಣ ಅತಿ ಮಹತ್ತರವಾದದ್ದು. ನಾನಾದರೂ ಈ ಕೋಶಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ಕಾರಣ ಈ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿರುವೆನು ಕುಮಾರ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಇಷ್ಟು ಅವಸರ? ಕುಮಾರ, ಅವರಿಗೂ ಹೇಳಿ ಕಳಿಸಿದ್ದೇನೆ. ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ತ್ವರಿತವಾಗಿರುವ ಆಲಸ್ಯಂ ಅಮೃತ ವಿಷಂ. ಆದ್ದರಿಂದ ಈ ಕಾರ್ಯವು ಶೀಘ್ರವಾಗಿ ನಡೆಯಲೇಬೇಕು ಕಂದ. ಆದ್ದರಿಂದ ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನೀನು ನಿರತನಾಗ. ನಿನಗೆ ಮಂಗಳವಾಗಲಿ. ಮಹಾದಾಜ್ಞೆ. ಗುರುಗಳ ಪಾದಗಳಿಗೆ ನಮಸ್ಕರಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿದೆ. ನಾನು ಕಾಲವನ್ನು ಅರಿತು ಬಂದು ನಿನಗೆ ರಕ್ಷಾಬಂಧನ ಕಟ್ಟುವೆನು. ಧನ್ಯನಾದನು ಗುರುದೇವ, ಧನ್ಯನಾದೆ. ಸುಮಂತ್ರ, ಸುಮಂತ್ರ, ಮಹಾಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನೆಲ್ಲೆಡೆ ಡಂಗೂರದ ಮೂಲಕ ಸಾರಿಸಿಬಿಡಿ. ಮಹದಾಜ್ಞೆ. ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವು ನಲಿಯುತ್ತಿದೆ. ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವು. ರಘುರಾಮಚಂದ್ರನ ಪಟ್ಟಾಭಿಷೇಕ, ರಘುರಾಮಚಂದ್ರನ ಪಟ್ಟಾಭಿಷೇಕ. ಓಲೈಸಿ ನೋಡಲು ಕಣ್ಗಳು ಸಾಲವು, ಓಲೈಸಿ ನೋಡಲು ಕಣ್ಗಳು ಸಾಲವು. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವು, ಆನಂದವು, ಆನಂದವು.
ಏನು ಆಶ್ಚರ್ಯವಿದು, ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣನೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೇಯಿ ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೋನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ, ಮುಯ್ಯಿ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ
ಅದು ಅಲ್ಲದೆ ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ಮಂಥರೆಯು ಬಾರದೇ ಇರಲು ಕಾರಣವೇನಿರಬಹುದು? ಓಹೋ, ಮಂಥರೆಯೇ ಆಗಮಿಸುತ್ತಿರುವಳು. ಅಮ್ಮ ಕೈ ಕಾಲೀನಿ. ಮಂಥರ, ಸುಖಾಗಮನವೇನೇ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಂತೆ. ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿರುವೆನಿಲ್ಲ. ಅದರಲ್ಲಿ ಈ ನಿನ್ನ ಮುಖ ಕಮಲವನ್ನು ನೋಡ್ತಿದ್ರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಏನು ಹೇಳಿದೆ ಮಂತರ? ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ ಮಂದರೆ ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ. ಸಂತೋಷವಾದ ಸಮಾಚಾರ ಅಂತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಅಯ್ಯೋ ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಹೆಡೆ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂತರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ಇದೇನೇ ನಿನ್ನ ಮಾತುಗಳು ಮರಳೆ? ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನಿದೆ ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತೆ. ಯೋಚಿಸಿ ನೋಡು. ಮಂತರ, ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ? ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು. ತಿಳಿಯುತ್ತೇನು? ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದರಲ್ಲಿ ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಅದು ನನ್ನ ಇಲ್ಲವಲ್ಲ. ಈ ವಿಚಾರವನ್ನು ನಿನ್ನ ವಿನಃ ಮತ್ತಾರು ತಿಳಿಸಲಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂತು? ಯೋಚಿಸಿ ನೋಡು. ಅಂದರೆ
ನನ್ನ ಕಾಂತರು ನನಗೆ ಮೋಸಗೈಯುತ್ತಿರುವರೇನೆ? ಛೇ, ಅದರಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು? ತೊಂದರೆ ಏನೆಂದು ಕೇಳಿದ ಕೈಕ, ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು, ನೀನು ಕೌಶಲ್ಯಗೆ ದಾಸಿಯಾಗಿರಬೇಕಾಗುವುದು. ಏನು? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕು? ದಾಸಿಯಾಗಬೇಕಾಗುವುದಮ್ಮ, ಎಚ್ಚರ. ಅಯ್ಯೋ, ನನ್ನ ಕಾಂತನು ನನಗಿಂತ ಮೋಸ ಮಾಡಿದರು. ಯಾರನ್ನ ನಂಬಲಿ, ಯಾರನ್ನ ಬಿಡಲಿ, ನನಗೆ ದಿಕ್ಕೇ ತೋರದಂತಾಗಿರುವುದು. ಮಂತರ, ಈಗ ನಾನೇನು ಮಾಡಲಿ? ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಆ ವರಗಳನ್ನು ಈಗ ಕೇಳಿಕೊ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ವಿಧಾನ ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. ಏನು ಹೇಳಿದೆ? ಭಲೆ ಭಲೆ ಮಂತರ, ಅಬ್ಬಾ ಎಂಥ ಚತುರಿ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಭಲೆ ಭಲೆ, ಮೆಚ್ಚಿದೆನು ನಿನ್ನ ಜಾಣ್ಮೆಯನ್ನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸ. ಸಾಕು ಮಂತರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಬುದ್ಧಿದರೆಯ, ನನ್ನ ಆಶಾ ಜ್ಯೋತಿ. ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ, ಅಳಬೇಡ ಕಂದ, ಅಳಬೇಡ. ಅದೋ ನೋಡು, ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆ ಕಂದ. ಆ ಆ ಎಂದು ತುತ್ತನ್ನಿಟ್ಟು, ಬಾಚಿ ತಪ್ಪಿ ಮುತ್ತನ್ನಿಟ್ಟು, ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರೆಯಿಂದ ಸಾಕಿ ಸಲಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ! ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಿದಳೆಂದು ಕರುಣಿಂದ ಮಾತನಾಡಿದರೆ ಇಂಥ ದುರ್ಬುದ್ಧಿಯನ್ನು ಹೇಳಿಕೊಡುತ್ತಿರುವೆಯ? ಛೀಚಿ, ನಿನ್ನ ಮುಖ ನೋಡುದು ಸಹ ಪಾಪಕರ. ತೊಲಗು. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳಿಸಿ ಬಿಡು, ನಾನು ಹೊರಟು ಬಿಡುತ್ತೇನೆ. ಮಂಥರ, ನಿಜ, ಮಂಥರೆಯ ಮಾತಿನಲ್ಲಿ ಸತ್ಯಾಂಶವಿರುವುದು. ಸವತಿ ಮಾತ್ಸರೆ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೆ ನನ್ನ ಹಾಗೂ ನನ್ನ ಮಗನ ಭವಿಷ್ಯವನ್ನು ಯೋಚಿಸದೆ ಸದಾ ಕೌಸಲ್ಯ ದಾಸನಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭಿವೃದ್ಧವೇ ಮುಖ್ಯ. ಮಂತರ, ಕೋಪಿಸಿಕೊಳ್ಳಬೇಡವೇ? ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢಳನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿನಾಂಬರ ಧಾರಿಣಿಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರ್ಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ನಂತರ ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಅದೆಷ್ಟೊಂದು ಕಷ್ಟಪಡುತ್ತಿರುವಿ. ಊರಿನಲ್ಲಿ ನಿನ್ನಂತವಳ ಬಳಿದ್ದರೆ ಆ ಊರು ಉದ್ಧಾರವಾಗುವುದು. ಓ, ನನ್ನ ದಾಸಿಯರಿಂದ ಸೇವೆಯನ್ನು ಸ್ವೀಕರಿಸು. ಸರಿ, ನಾನು ಬರಲೇ? ಹಾ.
ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂದು ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಬರಲಿ, ನನಗೆ ವಂಚಿಸುತ್ತಿರಲ್ಲವೇ, ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಹಿನಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಟುವಂಗ ಭೂಪಾಲ ದಶರಥ ಮಹಾರಾಜ್ ವಿಜಯತೆ. ದಶರಥ ಮಹಾರಾಜ್ ವಿಜಯತೆ. ಇದೇನು ನಾನು ಕೈಕಾಂತಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನನ್ನ ಪ್ರಿಯತಮೆ ಕೈಕೆಯು, ಓಹೋ, ನನ್ನ ದೇವಿಯು ಭೂಷಾಯಿಯಾಗಿರುವಳಲ್ಲ. ಇದೇನು ಆಭರಣಗಳೆಲ್ಲ ಚೆಲ್ಲಾಡಿವೆಯಲ್ಲ. ಕಾರಣವೇನಿರಬಹುದು? ಮುಖವೂ ಸಹ ಬಾಡಿರುವುದು. ಕೈಕ ದೇವಿ, ಇದೇನು ದೇವಿ? ರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯದಲ್ಲಿ ನೀನು ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕಾಂತಳಾಗಿರಲು ಕಾರಣವೇನು? ಏಕೆ? ನನ್ನಿಂದೇನಾದರೂ ವ್ಯತ್ಯಾಸವಾಯಿತೆ ಅಥವಾ ನಿನ್ನ ದಾಸನಿಂದಲೇ ಏನಾದರೂ ತಪ್ಪಾಯಿತು ದೇವಿ? ಮಾತನಾಡು ದೇವಿ, ನನ್ನಲ್ಲಿ ಕೋಪವೇ? ಕೋಪ ಮಾಡ್ಬರ್ರೆ ಮಾನು ನೀ ಮಣಿಯೇ, ಕೋಪ ಮಾಡ್ಬರ್ರೆ ಮಾನು ನೀ ಮಣಿಯೇ, ಕೋಪ ಮಾಡ್ಬರ್ರೆ ಮಾನು ನೀ ಮಣಿಯೇ, ಕೋಪ ಮಾಡ್ಬರ್ರೆ. ನನ್ನಲ್ಲಿ ಕೋಪವೇ? ಓಹೋ, ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದಾಸಿ ಬಳಿಗಲ್ಲವಲ್ಲ. ಇದೇನು ದೇವಿ ನೀನು ಹೀಗೆ ಹೇಳುವೆ? ನನಗೆ ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಉಂಟು. ಅಂದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು? ಛೇ, ನನ್ನ 4 ಮಕ್ಕಳಲ್ಲಿಯೂ ನನಗೆ ಸಮಾನವಾದ ಪ್ರೀತಿ ಇದ್ದೇ ಇರುವುದಲ್ಲ ದೇವಿ? ಹೌದು ಸ್ವಾಮಿ, ಹೌದು. ನಾನು ಅದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರೆಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದರೆ ಅರ್ಥವಾಗುವುದಿಲ್ಲವೇ? ಅಯ್ಯೋ ಮರುಳೆ, ಇಷ್ಟಕ್ಕೆ ಕೋಪವೇ? ರಾಮಚಂದ್ರನ ಪಟ್ಟಾಭಿಷೇಕವು ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ತ್ವರಿತವಾಗಿರುವುದು. ಆದ ಕಾರಣ ಈ ಕಾರ್ಯ ಮಾಡಬೇಕಾಗಿದೆ ವಿನಃ
ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂತೇನಿಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ. ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ನನ್ನಲ್ಲಿ ಕೋಪವೇ? ಬಾ ಬಾ ದೇವಿ, ಇಲ್ಲಿ ಬಾ ಬಾ, ಕುಳಿತು ಬಾ ದೇವಿ. ಕೈಕಾ, ಇಂತಹ ಆನಂದದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ಕೇಳು. ನಾನೇನೇ ಕೇಳಿದ್ರು ನೆರವೇರಿಸಿಕೊಡುವಿರಾ? ಓ, ನೀನೇನೇ ಕೇಳಿದ್ರು ನಾನು ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ? ಸತ್ಯವಾಗಿಯೂ ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಇದನ್ನಲ್ಲ ಕೈಕಾ, ಸಮಯ ಬಂದಾಗ ಕೇಳಿಕೊಂಡು ಹೇಳಿದೆನಲ್ಲ. ಸರಿ, ಹಾಗಾದ್ರೆ ಈಗ ಕೇಳಿಕೊಳ್ಳುವಿರಿ, ನೆರವೇರಿಸುವಿರಾ? ಹಾಗೆ ಆಗಲಿ. ಸತ್ಯವಾಗಿಯೂ? ಸತ್ಯವಾಗಿಯೂ ನಡೆಸಿಕೊಡ್ತೇನೆ ದೇವಿ. ಅದರಲ್ಲಿ ಪ್ರಿಯ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ನನ್ನ ಮುದ್ದಿನ ಮಡದಿಯ ಮೇಲೆ ಅಲ್ಲವೇ? ಅಬ್ಬಬ್ಬ, ನಿಜವೇ? ನಿಜ ಕೈಕಾ. ನನ್ನ ವಿನಃ ಮತ್ತಾರಲ್ಲಿ ಇಲ್ಲವೇ? ಸ್ವಲ್ಪ ಇರು. ಸ್ವಲ್ಪ? ಪೂರ್ತಿ ನನ್ನಲ್ಲೇ ಇರಬೇಕು. ಕೈಕಾ, ಹೇಳಿ ಸ್ವಾಮಿ. ನನ್ನ ರಾಮನ ಮೇಲೆ ಕೈ ಇಲ್ಲವೇ? ನೋಡಿದ್ರಾ, ಈಗಲೇ 2 ಮಾತುಗಳನ್ನು ಆಡ್ತಿರೋ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೇಗೋ? ಇರಲಿ ಬಾ ಕೈಕಾ, ಅದು ಪುತ್ರ ವ್ಯಾಮೋಹ, ಇದು ಪತ್ನಿ ವ್ಯಾಮೋಹ. ಹಾಗಾದ್ರೆ ಕೇಳು ನೀನು. ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನ ಆಣೆಯಾಗೋ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕಾ, ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆಯು ಬೇಡ. ನಿನ್ನ ಆಸೆ ಏನೇ ಇದ್ದರೂ ಹೇಳುವಳ, ಅದೆಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನ ಆಣೆಯಾಗೋ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದ್ರೆ ಬಿಡಿ. ಇದೇನು ನನ್ನ ಮಾತಿಗೆ ಎಂದಿಗೂ ವಿರೋಧವನ್ನು ಆಚರಿಸಿದ ನನ್ನ ಕೈಕೆಯು ಇಂದು ಈ ರೀತಿ ಆಟ ಮಾಡುತ್ತಿರುವಳಲ್ಲ, ಕಾರಣವೇನಿರಬಹುದು? ಇರಲಿ ಕೈಕಾ ದೇವಿ, ಇದು ರಾಮಚಂದ್ರನ ಮೇಲೆ ಹಾಣೆಯಾಗಿ ನಡೆಸಿಕೊಡ್ತೇನೆ, ಅದೇನು ಹೇಳೋಳಾಗು. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವೇ? ಕೇಳೋಳಾಗು. ಕೇಳಲೇ? ಕೇಳು ದೇವಿ. ಹೇಳಲೇ? ಕೇಳು ದೇವಿ. ಸ್ವಾಮಿ, ನನ್ನ 1ನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವ? ಹೌದು. ಸರಿ ಆಗಲಿ. ಇನ್ನು ನಿನ್ನ 2ನೇ ವರ ಏನು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಂದೇಹವೇ? ಈ ದಶರಥನ ಧರ್ಮಪತ್ನಿ? ಅನುಮಾನವೇ? ಅಲ್ಲ, ಅವಳಂತೆಯೇ ವೇಷ ಮರೆಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತದ ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ಇಂದು ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ದಿಕ್ಕುಗಳನ್ನು ಬದಲಿಸಿದಂತೆಯೇ ಸರಿ ಕೈಕಾ, ಬದಲಿಸಿದಂತೆಯೇ ಸರಿ. ನೀನು ಮನಸ್ಸು ದಿಕ್ಕೆಟ್ಟು ಈ ಸ್ಥಳ ಪಲ್ಲಟವಾಗಿ ನೀನು ಮಾತನಾಡುತ್ತಿರುವೆ ಅಷ್ಟೇ ಅಲ್ವೇ? ಎಲ್ಲಿ ಬಾ ಬಾ ಎಲ್ಲಿ ದೇವಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳೋಣ, ನೋಡೋಣ. ಪ್ರಾಣೇಶ್ವರ, ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಮನಸ್ಸು ಸ್ಥಿಮಿತದಲ್ಲೇ ಇರುವುದು. ಈಗಲೂ ಹೇಳುವಿನ ಕೇಳಿ, ನಿಂತರು ಸರಿ, ಕುಂತರು ಸರಿ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ಸಾಕು ಸಾಕು, ಕೇಳಲಾರೆ ಭರಸಿಡಿಲು ಬಡಿದಿಹುದೋ ಕಾರ್ಬೋಡ ಕವಿದಿಹುದೋ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ. ರಾಮ
ಕೇಳಲಾರೆ ಕೈಕಾ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು ಕೈಕಾ. ಬಿಡಿ. ಬೇಡ ಕೈಕ, ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಿ ಬೇಡ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವಿರು ಕೈಕಾ, ಬೇಡಿಕೊಳ್ಳುವಿರು. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗಿ ನೀನು ವಿಧವೆಯಾಗುವೆ. ಆಗ ಈ ಲೋಕದ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕಾ, ಬೇಡ. ನನ್ನ ಮಾತನ್ನು ಕೇಳು ದೇವಿ, ಕೇಳು. ಪ್ರಾಣೇಶ್ವರ, ಈಗ ತಾನೇ ಎಂತ ಕಷ್ಟ ಸಾಧ್ಯವ ಕೆಲಸವಾದರೂ ಸರಿ ಸಾಧಿಸೇ ತೀರುತ್ತೀರಿ ಎಂದು ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವಿರಿ. ಹೇಳಿ, ನುಡಿದಂತೆ ನಡೆಯುವಿರೋ ಇಲ್ಲವೋ? ಕೈಕಾ, 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 ನಿನಗೆ ರಾಮನ ಮೇಲೆ ಈ ಹಠ ಛಲವೇಕೆ ದೇವಿ? ಹಠ ಛಲವೇಕೆ? ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ನೋಡೋದಿಲ್ಲ. ಕೈಕಾ, ಸಾಕು ಸಾಕು ಗೋಳಾಟ. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಸಾಕು ಮಾಡಿ. ನನ್ನ ಮಾತನ್ನು ಕೇಳುವುದಿಲ್ಲ. ಮಾಡಚಾತೆ. ಬಿಡು ನೀ ಕೋಪವ ಎನ್ನೋಳು, ಬಿಡು ನೀ ಕೋಪವ ಎನ್ನೋಳು. ಏನಾಗಿದೆ ನಿಮಗೆ? ಸಾಕು ಮಾಡಿ. ನುಡಿದಂತೆ ನಡೆದುಕೊಳ್ಳಿ. ಏನಾಗಿರೋದಿಲ್ಲ. ಸಾಕು ಸಾಕು. ಕೊಡು ನೀ ಭರತಗೆ ರಾಜ್ಯವ,
ನಿಮ್ಮ ರಾಮನು? ನನ್ನ ರಾಮನು ಏನು ನಿಮ್ಮ ರಾಮ? ಸುಗುಣಾಭಿ ರಾಮನು ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿ ರಾಮನು ಚಲವೋ ರಾಮನುಳು ಬೇಡ ಲಲನೆ ದಯದಿಂದ ನೋಡ ಚಲವೋ ರಾಮನುಳು ಬೇಡ. ಕೈಕ ಈ ರಾಜ್ಯವನ್ನು ನಿನ್ನ ಮಗ ಭರತನಿಗೆ ನಾನು ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ರಾಮನನ್ನು ವನವಾಸಕ್ಕೆ ಹೋಗುವುದು ತಪ್ಪಿಸು ಕೈಕ, ತಪ್ಪಿಸು. ಸ್ವಾಮಿ, ಸಾಕು ಮಾಡಿ ನಿಮ್ಮ ಮಾತುಗಳನ್ನು. 2 ವರಗಳನ್ನು ನೆರವೇರಿಸುವುದಾಗಿ ವಚನವನ್ನು ಕೊಟ್ಟು ಈಗ ಒಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವೇ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ಏನು ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಈ ಭೂಮಿಯ ಮೇಲೆ ನಾನು ಒಂದು ಕ್ಷಣವೂ ಇರಕೊಡಲಾರೆ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಮಹಾರಾಜನಿಗೆ ಜಯವಾಗಲಿ. ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಮಂತ್ರರೇ, ಮಹಾರಾಜರು ಸಹ ಅದೇ ಯೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಅದಾಜ್ಞೆ ತಾಯಿ. ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಬಾರಬೇಡ. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತ ಸಿದ್ಧ. ಘೋರಬಲವು ರಾಕ್ಷಸಿ ನನ್ನ ವಯೋಧರ್ಮವನ್ನು ಮರೆತು ಮೇರುತ್ತಿದೆ. ಹಸ್ತವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುವಂಶ ಕುಲಘಾತಿಯಾದ ನಿನ್ನನ್ನು ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಇರಕೊಡಲಾರೆ. ಏನಿರುತ್ತದೆ? ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಇದೇನು ಈ ದಿನ ಜನಕರ ರೀತಿಯೇ ಬೇರೆಯಾಗಿರಲು ಕಾರಣವೇನಮ್ಮ? ನಿನ್ನ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನನ್ನ ಜನಕನು ಈ ರೀತಿ ವ್ಯಥೆಪಡುತ್ತಿದ್ದಾರೆ. ನನ್ನ ಸಂಗಡ ಹೇಳಮ್ಮ, ಅವರ ಸುಪುತ್ರನಾದ ನಾನು ನಡೆಸಿಕೊಡುತ್ತೇನೆ. ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು. ಆ ವಿಚಾರ ನಿನಗೇಕೆ ಬಿಡು ರಾಮಚಂದ್ರ? ಅಮ್ಮ, ನೀನೆಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಇಂದೇಕೋ ಕಾಣಿನಲ್ಲ ತಾಯಿ. ಏಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಹೇಳಿವಿನ ರಾಮಚಂದ್ರ. ಹೇಳುತ್ತಾಳೆ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರು ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ಜನಕನು ಈ ರೀತಿ ವ್ಯಥೆಪಡಬೇಕು? ಭರತನಾರು, ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈ ಸಾಮ್ರಾಜ್ಯವನ್ನ? ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ ನಮ್ಮ ಇಂದಿನವರಂತೆ ನಾವೂ ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲಮ್ಮ. ಇನ್ನು ನಿನ್ನ 2ನೇ ವರ? ನನ್ನ 2ನೇ ವರಕ್ಕೆ ಬೇಡ ಕೈಕ, ಬೇಡ. ರಾಮನಿಗೆ ಮಾತ್ರ ಆ ವಿಚಾರ ತಿಳಿಸು. ರಾಮಚಂದ್ರ, ನೀನು ಜಟಾವಲ್ಕಲಧಾರಿಯಾಗಿ
ನಾರುಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರಮಂ ದರೆಪುದೆಂದಾಗಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಸಪ್ತಾಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರಮಂ ದರೆಪುದೆಂದಾಗಿಸಿದ ಮಾತೆ ನೀನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಭೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನು ಅಮ್ಮ 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 ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಸಕ್ತನೆಂತನು ಭರತನೇ ಅದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟಿಯಮ್ಮ. ಆಗಲ್ಲ ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗ. ಇಲ್ಲಿ ನಡೆದ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುವೆನು. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿರುವುದು ತಾಯಿ. ರಾಮಚಂದ್ರ